ನಮಸ್ಕಾರ. ಇವತ್ತಿನ ಕ್ಲಾಸನ್ನು ಅವಾರ್ಡ್ಸ್ ಬಗ್ಗೆನ ಇರುತ್ತೆ. ಈ ಅವಾರ್ಡ್ಸನ್ನು ಎಲ್ಲ ಡೀಟೇಲ್ ಆಗಿ ನಾವು ಅವಾರ್ಡ್ಸ್ಗಳನ್ನು ಹುಡುಕೋಣ. ಸ್ಟಾರ್ಟಿಂಗ್ ವಿತ್ ಇಲ್ಲಿ ನಾವು ನೋಡ್ತಾ ಇರೋದು ಭಾರತ ರತ್ನ. ಓಕೆ, ಭಾರತ ರತ್ನ ನೋಡ್ತಾ ಇದ್ದೀವಿ. ಭಾರತ ರತ್ನ ಅವಾರ್ಡ್ ಹೀಗಿರುತ್ತೆ ನೋಡೋಣ. ಭಾರತ ರತ್ನ ಇಟ್ ಈಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇಂಡಿಯಾದಲ್ಲೇ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಅಂದರೆ ಭಾರತ ರತ್ನ. ಇದು ಯಾವ್ಯಾವ ಕೆಟಗರಿಲಿ ಕೊಡ್ತಾರೆ ಅಂತ ನೋಡೋದಾದರೆ, ಇಟ್ ಈಸ್ ದ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ದ ಆರ್ಟ್ಸ್, ಲಿಟ್ರೇಚರ್, ಸೈನ್ಸ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್, ಬಟ್ ದ ಗೌರ್ನಮೆಂಟ್ ಎಕ್ಸ್ಪ್ಯಾಂಡೆಡ್ ದ ಕ್ರೈಟೀರಿಯಾ ಟು ಇನ್ಕ್ಲೂಡ್ ಎನಿ ಫೀಲ್ಡ್ ಆಫ್ ದ ಹ್ಯೂಮನ್ ಎಂಡೆವರ್ಸ್. ಓಕೆ, ಹ್ಯೂಮನ್ ಎಂಡೆವರ್ಸ್ ಮಟನು ಸೋಷಿಯಲ್ ಸರ್ವಿಸ್ ಆದ್ರೂ ಕೂಡ ಅಲ್ಲಿನೂ ಭಾರತ ರತ್ನವನ್ನು ಕೊಡ್ತಾರೆ. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ದ ಭಾರತ ರತ್ನ ನೋಡೋದಾದ್ರೆ, ದ ಫಸ್ಟ್ ರಿಸಿಪಿಯಂಟ್ ಆಫ್ ದ ಭಾರತ ರತ್ನ ಕೇಳ್ತಾರೆ ಇದನ್ನ ಕ್ವಶನ್ ಅನ್ನ, ಸಿ ರಾಜಗೋಪಾಲಾಚಾರಿ. ಓಕೆ, ಗೋಪಾಲಾಚಾರಿ ಅಂತ ಅವ್ರಿಗೆ ಫಸ್ಟ್ ಭಾರತ ರತ್ನ ಕೊಟ್ಟಿರ್ತಾರೆ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ಇಂಡಿಯಾ ಇದೆ. ಇದು ಪ್ರೆಸೆಂಟೆಡ್ ಬೈ ದ ಗೌರ್ನಮೆಂಟ್ ಆಫ್ ಇಂಡಿಯಾ. ಇದು ಯಾರು ಪ್ರೆಸೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಗೌರ್ನಮೆಂಟ್ ಆಫ್ ಇಂಡಿಯಾ. ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂದರೆ ಪಬ್ಲಿಕ್ ಸರ್ವಿಸ್, ಓಕೆ, ರೇರೆಸ್ಟ್ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್, ಲಿಟ್ರೇಚರ್ ಆ್ಯಂಡ್ ಸೈನ್ಸ್. ಈ ಫೀಲ್ಡಲ್ಲಿ ನಿಮಗೆ ಭಾರತ ರತ್ನನ ಕೊಡ್ತಾರೆ. ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅಂದರೆ 1954 ಇದನ್ನು ಭಾರತ ರತ್ನವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ಭಾರತ ರತ್ನವನ್ನು ಕೊಡ್ತಾರೆ. ಕ್ವಶನನ್ನು ಕೇಳ್ತಾರೆ, ಹೂ ವಾಸ್ ದ ಫಸ್ಟ್ ರಿಸಿಪಿಯಂಟ್ ಆಫ್ ದ ಭಾರತ ರತ್ನ ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ. ಎಸ್, ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದ್ರೆ, ದ ಸೆಕೆಂಡ್ ಅವಾರ್ಡ್ ಈಸ್ ದ ಪದ್ಮ ಅವಾರ್ಡ್ಸ್. ಓಕೆ, ಪದ್ಮ ಅವಾರ್ಡ್ಸ್ ಅಲ್ಲಿ 3 ಕೆಟಗರೀಸ್ ಅನ್ನು ಕೊಡ್ತಾರೆ: ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಓಕೆ, ಈ ಕ್ಯಾಟಗರಿಯಲ್ಲಿ ಕೊಡ್ತಾರೆ. ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಓಕೆ, ಈ 3 ಕ್ಯಾಟಗರಿಯಲ್ಲಿ ಪದ್ಮ ಅವಾರ್ಡ್ಸ್ ಅನ್ನ ಕೊಡ್ತಾರೆ. ನೋಡೋದಾದ್ರೆ ಪದ್ಮ ವಿಭೂಷಣ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತಲೂ ಕರೀತಾರೆ. ಫಾರ್ ದ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಎನಿ ಫೀಲ್ಡ್ ಇನ್ಕ್ಲೂಡಿಂಗ್ ಗೌರ್ನಮೆಂಟ್ ಸರ್ವಿಸ್. ಓಕೆ, ಇದರಲ್ಲಿ ನೆನಪಿಟ್ಕೋಬೇಕು, ಪದ್ಮಭೂಷಣ ವಿತ್ ಇನ್ಕ್ಲೂಡಿಂಗ್ ಗೌರ್ನಮೆಂಟ್ ಸರ್ವಿಸ್ ಅಲ್ಲಿ ಇದ್ದರೂ ಕೂಡ ಇವರಿಗೆ ವಿಭೂಷಣವನ್ನು ಸಿಗ್ತದೆ, ಪದ್ಮ ಅವಾರ್ಡ್ಸ್ ಅನ್ನ ಸಿಗ್ತದೆ. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ಪದ್ಮಭೂಷಣ ಅಂಡ್ ದ ಪದ್ಮಶ್ರೀ ಆರ್ ಅದರ್ ಇಂಪಾರ್ಟೆಂಟ್ ಸಿವಿಲಿಯನ್ ಅವಾರ್ಡ್ಸ್ ಕೂಡ ಹೌದು. ಎಸ್, ಇದರಲ್ಲಿ ನಿಮ್ಗೆ ನೇಮ್ಸ್ಗಳನ್ನು ನಾವು ಅತಿ ಹೆಚ್ಚಾಗಿ ಹೇಳ್ತಾ ಇಲ್ಲ. ಇನ್ ನೆಕ್ಸ್ಟ್ ಪಾರ್ಟಲ್ಲಿ, ಇನ್ನೊಂದು ಪಾರ್ಟಲ್ಲಿ ನಾವು ವಿತ್ ಕರೆಂಟ್ ಅಫೇರ್ಸ್ ಕೂಡ, ವಿತ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ಎಲ್ಲ ಹೆಸರುಗಳನ್ನು, ನೇಮ್ಸ್ಗಳನ್ನು, ಫಸ್ಟ್ ಆಯಿತು, ಲಾಸ್ಟ್ ಆಯಿತು, ಇಂಪಾರ್ಟೆಂಟ್ ನೇಮ್ಸ್ಗಳನ್ನು ಆಯಿತು, ಅದನ್ನೆಲ್ಲ ನಾವು ಇನ್ಕ್ಲೂಡಿಂಗ್ ಮಾಡಿ ಅದನ್ನೆಲ್ಲ ಹೇಳ್ತೀವಿ. ಇದು ಫಸ್ಟ್ ಪಾರ್ಟ್ ಆಗಿರೋದ್ರಿಂದ ನಾವು ಬರೀ ಜಸ್ಟ್ ನಾವು ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ನೋಬೆಲ್ ಪ್ರೈಸ್. ಎಸ್, ನೋಬೆಲ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ, ನೋಬೆಲ್ ಪ್ರೈಸ್ ಇಸ್ ವೈಡ್ಲಿ ರಿಗಾರ್ಡೆಡ್ ಆಸ್ ದ ಮೋಸ್ಟ್ ಪ್ರೆಸ್ಟಿಜಿಯಸ್ ಅವಾರ್ಡ್ ಅವೈಲೇಬಲ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್, ಮೆಡಿಸಿನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಪೀಸ್ ಆ್ಯಂಡ್ ಎಕನಾಮಿಕ್ಸ್. ಈ ಫೀಲ್ಡಲ್ಲಿ ನೋಬೆಲ್ ಪ್ರೈಸ್ ಅನ್ನ ಕೊಡ್ತಾರೆ. ಕ್ವಶನ್ ಅನ್ನ ಕೇಳ್ತಾರೆ, ಯಾವ್ಯಾವ ಫೀಲ್ಡಲ್ಲಿ ನೋಬೆಲ್ ಪ್ರೈಸ್ಗಳನ್ನು ಕೊಡ್ತಾರೆ ಅಂತ. ಪ್ಲೀಸ್ ಕೀಪ್ ಇನ್ ಮೈಂಡ್ ದಟ್ ಈಸ್ ದ ಲಿಟ್ರೇಚರ್, ಮೆಡಿಸಿನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಪೀಸ್ ಹಾಗೂ ಎಕನಾಮಿಕ್ಸ್ ಅಲ್ಲಿ ಇವರೇನು ನೋಬೆಲ್ ಪ್ರೈಸ್ಗಳನ್ನು ಕೊಡ್ತಾರೆ. ಎಸ್, ಹಿಯರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ದಟ್ ಅಬೌಟ್ ದ ನೋಬೆಲ್ ಪ್ರೈಸ್ ಇಸ್ ದ ಮೋಸ್ಟ್ ಕನ್ವರ್ಟೆಡ್ ಇಂಟರ್ನ್ಯಾಷನಲ್ ಅವಾರ್ಡ್. ಇದು ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿದ್ದು, ಎಸ್, ಇನ್ಸ್ಟಿಟ್ಯೂಟೆಡ್ ಬೈ ದ ಅಲ್ಫ್ರೆಡ್ ಬೆರಡನ್ ನೋಬೆಲ್ ಅಂತೇಳಿ, ನೋಬೆಲ್ ಅಂತ ಇವ್ರ ಹೆಸರಲ್ಲಿ ಅವ್ರು ಏನು ಮಾಡ್ತಾರೆ. ಇವ್ರು ಏನು ಮಾಡಿರ್ತಾರೆ ಅಂದರೆ ಇನ್ವೆಂಟರ್ ಆಫ್ ದ ಡೈನಾಮೈಟ್. ಓಕೆ, ಈ ಡೈನಾಮೈಟ್ ಅಲ್ಲಿ ಬ್ಲಾಸ್ಟ್ ಅಲ್ಲಿ ಮಾಡ್ತಾರಲ್ಲ, ಈ ಕಲ್ಲುಗಳನ್ನು ಬ್ಲಾಸ್ಟ್ ಮಾಡ್ತಾರಲ್ಲ, ಅದನ್ನ ಡೈನಮೈಟ್ ಅನ್ನ ಅಲ್ಫ್ರೆಡ್ ಬ್ಯಾರಡನ್ ನೋಬೆಲ್ ಅಂತೇಳಿ ಇವರು ಇನ್ವೆಂಟ್ ಅನ್ನ ಮಾಡ್ತಾರೆ. ಎಸ್, ದ ಅವಾರ್ಡ್ ಈಸ್ ಗಿವರ್ ಆನ್ ಡಿಸೆಂಬರ್ 10. ಓಕೆ, ಈ ಅವಾರ್ಡನ್ನು ಯಾವಾಗ ಕೊಡ್ತಾರೆ ಅಂತಂದರೆ ಡಿಸೆಂಬರ್ 10 ಆ ದಿನವನ್ನು ಕೊಡ್ತಾರೆ. ಡೆತ್ ಆ್ಯನಿವರ್ಸರಿ ಆಫ್ ದ ನೋಬೆಲ್. ಓಕೆ, ಆ ದಿನ ಅದಲ್ಲೇನು ಡೆತ್ ಆ್ಯನಿವರ್ಸರಿ ಆಗಿರೋದ್ರಿಂದ ಡಿಸೆಂಬರ್ 10ಗೆ ಅದೇ ದಿನ ಅದನ್ನು ನೋಬೆಲ್ ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಅಪಾರ್ಟ್ ಫ್ರಮ್ ಎಕನಾಮಿಕ್ಸ್, ಅದರ್ ಕ್ಯಾಟಗರೀಸ್ ಹ್ಯಾವ್ ಗಿವನ್ ಸಿನ್ಸ್ 1901 ಅದಲ್ಲೇನು ಅಪಾರ್ಟ್ ಫ್ರಮ್ ಎಕನಾಮಿಕ್ಸನ್ನು ಇನ್ನೊಂದು 5 ವರ್ಷ ಬಿಟ್ಟು, ಓಕೆ, ಅಲ್ಲಿನೂ ಎಕನಾಮಿಕ್ಸ್ಗಳನ್ನು ಕೊಡ್ತಾರೆ. Yes, here economics Nobel Prize was instituted in 1967. 1967 ಅಲ್ಲಿ ಅಲ್ಲೇನು ಮಾಡ್ತಾರೆ, ಎಕನಾಮಿಕ್ಸ್ಗಳಿಗೂ ಅಲ್ಲೇನು ನೋಬೆಲ್ ಅವಾರ್ಡ್ಗಳನ್ನು ಕೊಡ್ತಾರೆ. ಹಿಯರ್ ದ ಫಸ್ಟ್ ಗಿವನ್ ಇನ್ ದ 1969 ಅಲ್ಲಿ ಅಲ್ಲೇನು ಎಕನಾಮಿಕ್ಸ್ಗೂ
ಕೊಡ್ತಾರೆ. ಎಸ್, ಅನದರ್ ಒನ್ ಇಸ್ ದ ನೆಕ್ಸ್ಟ್ ಒನ್ ಇಸ್ ದ ಮ್ಯಾನ್ ಬುಕ್ಕರ್ ಪ್ರೈಸ್. ಓಕೆ, ನೋಡೋದಾದರೆ ಮ್ಯಾನ್ ಬುಕ್ಕರ್ ಪ್ರೈಸಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಸೊ ಇಟ್ ಈಸ್ ಆ್ಯನ್ ಆ್ಯನ್ಯುವಲ್ ಅವಾರ್ಡ್ ದ ಬೆಸ್ಟ್ ಒರಿಜಿನಲ್ ನಾವಲ್ ರಿಟರ್ನ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಪಬ್ಲಿಷ್ಡ್ ಇನ್ UK ಲಿಟ್ರೇಚರ್ ಅವಾರ್ಡ್. ಎಸ್, ಇಟ್ ಈಸ್ ದ ರಿಲೇಟೆಡ್ ಟು ದ ಬುಕ್ಕರ್ಸ್ ಅವಾರ್ಡ್. ಇಟ್ ಮಸ್ಟ್ ಬಿ ಅ ಒರಿಜಿನಲ್ ನಾವೆಲ್. ಓಕೆ, ನಾವೆಲ್ ಆಗಿರೋ ಬೆಸ್ಟ್ ಒರಿಜಿನಲ್ ನಾವೆಲ್ ಆಗಿರಬೇಕು, ಅಂದಾಗ ಅದರಲ್ಲಿನೂ ಬುಕ್ಕರ್ ಪ್ರೈಸನ್ನು ಕೊಡ್ತಾರೆ. ಎಸ್, another one is the important facts about the Booker Prize ಅಲ್ಲಿ ನೋಡೋದಾದ್ರೆ highest literary award to author of British, Irish, Commonwealth countries. ಸೊ ಇದು ಎಲ್ಲಿ ಸಿಗುತ್ತೆ ಅಂದರೆ highest literary award to authors of the British, Irish and the Commonwealth countries. Commonwealth countries ಅಂದರೆ including we us. ಓಕೆ, ನಾವು ಕೂಡ ಅದರಲ್ಲಿ ಬರ್ತೀವಿ. ಓಕೆ, ವೈ ಮೀನ್ಸ್ ಬ್ರಿಟಿಷರ್ಸ್ ಅದಲ್ಲ, ನಮ್ಮ ಇಂಡಿಯಾ ಮ್ಯಾಗ ಅದಲ್ಲೇನು ರೂಲನ್ನು ಮಾಡಿರ್ತಾರೆ. ಇನ್ಕ್ಲೂಡಿಂಗ್ ಕಾಮನ್ವೆಲ್ತ್ ಕಂಟ್ರೀಸ್ ಅಂದ್ರೇನು, ನಾವು ಕೂಡ ಬ್ರಿಟಿಷರ್ಲಿಂದ ಆಳ್ವಿಕೆಯನ್ನು ಇದ್ದಿರ್ತೀವಿ. ಅದರ ಕಾರಣಕ್ಕಾಗಿ ನಾವು ಕೂಡ ಅಲ್ಲೇನು ಬುಕ್ಕರ್ ಪ್ರೈಸ್ಗಳನ್ನು ತಗೋತೀವಿ. ಎಸ್, ಸೊ another one is the instituted in 1968 by Booker Companies by and the British Publisher Association along the lines of Pulitzer ಪ್ರೈಸ್ ಆಫ್ US ಅಕಾರ್ಡಿಂಗ್ ಟು ದ, ಇಲ್ಲಿ ನೋಡೋದಾದ್ರೆ ಇನ್ಸ್ಟಿಟ್ಯೂಟೆಡ್ ಯಾವಾಗ ಆಗಿರ್ತದೆ ಅಂದರೆ 1968 ಬುಕ್ಕರ್ ಪ್ರೈಸನ್ನು ಬೈ ದ ಕಂಪ್ನಿ ಆಫ್ ದ ಬ್ರಿಟಿಷ್ ಪಬ್ಲಿಷರ್ ಅಸೋಸಿಯೇಷನ್ನಿಂದ ಆಗಿರುತ್ತದೆ. ಎಸ್, ನೋಡೋದಾದರೆ renamed as Man Booker Prize as the sponsorship has been taken by Other Man Group International Stock Broker. ಓಕೆ, ಇದರಲ್ಲೇನು ರೀನೇಮ್ಡ್ ಬೈ ದ ಅಲ್ಲೇನಾಗಿದೆ ಮ್ಯಾನ್ ಬುಕ್ಕರ್ ಪ್ರೈಸನ್ನು ಮಾಡಿದ್ದಾರೆ. ಎಸ್, ಸೊ ಅನದರ್ ನೋಡೋದಾದರೆ ವ್ಯಾಸ ಸಮ್ಮಾನ್. ಓಕೆ, ನಮ್ಮ ಇಂಡಿಯಾದಲ್ಲಿ ವ್ಯಾಸ ಸಮ್ಮಾನನ್ನು ಕೊಡ್ತಾರೆ. ವ್ಯಾಸ ಸಮ್ಮಾನ್ ಬಗ್ಗೆನ ನೋಡೋಣ. ಈ ವ್ಯಾಸ ಸಮ್ಮಾನ್ ಈಸ್ ಅವಾರ್ಡೆಡ್ ಆ್ಯನ್ಯುವಲಿ ಬೈ KK ಬಿರ್ಲಾ ಫೌಂಡೇಶನ್. ವ್ಯಾಸ ಸಮ್ಮಾನನ್ನು ಯಾರು ಕೊಡ್ತಾರಂದರೆ KK ಬಿರ್ಲಾ ಫೌಂಡೇಶನ್ ಅವರು ಕೊಡ್ತಾರೆ. ಇನ್ ದ ರಿಕಗ್ನೈಸೇಷನ್ ಆಫ್ ಹಿಂದಿ ಲಿಟ್ರೇಚರ್, ಪ್ಲೀಸ್ ಕೀಪ್ ಇನ್ ಮೈಂಡ್. ಸೊ ಅವರು ಎದರಲ್ಲಿ ಯಾವ ಕ್ಷೇತ್ರದಲ್ಲಿ ಕೊಡ್ತಾರಂತಂದರೆ ಹಿಂದಿ ಲಿಟ್ರೇಚರಲ್ಲಿ ಕೊಡ್ತಾರೆ. ಎಸ್, ವರ್ಕ್ ಪಬ್ಲಿಷ್ಡ್ ಪಾಸ್ಟ್ 10 ಇಯರ್ಸಲ್ಲಿ ಅವರು ಪಬ್ಲಿಕನ್ನು ಮಾಡಿರಬೇಕು. ಎಸ್, ರಿಗಾರ್ಡಿಂಗ್ ಅಬೌಟ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ವ್ಯಾಸ ಸಮ್ಮಾನ್ ಅದನ್ನು ಇನ್ಸ್ಟಿಟ್ಯೂಟೆಡ್ ಬೈ ದ KK ಬಿರ್ಲಾ ಫೌಂಡೇಶನ್ ಇನ್ ದ 1992 ಅವರು ಫೌಂಡೇಶನನ್ನು ಮಾಡಿರ್ತಾರೆ. ಅದೇ ವರ್ಷದಿಂದ 1992 ಏನು ವ್ಯಾಸ ಸಮ್ಮಾನನ್ನು ಕೊಡ್ತಿರ್ತಾರೆ. ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ದ ಹಿಂದಿ ಲಿಟ್ರೇಚರಲ್ಲಿ ಯಾರೆಲ್ಲ ಅತಿ ಹೆಚ್ಚಾಗಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡಿರ್ತಾರೆ ಅವರಿಗೆ ವ್ಯಾಸ ಸಮ್ಮಾನನ್ನು ಸಿಗುತ್ತೆ. ಎಸ್, the another one is the Oscar Awards. ಎಲ್ಲರಿಗೂ ಆ್ಯಸ್ ಇಟ್ ಈಸ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಹಿಯರ್ it is the annual American award ceremony honoring the cinematic achievements in film industryಯಲ್ಲಿ ನಿಮಗೇನು ಆಸ್ಕರ್ ಅವಾರ್ಡನ್ನು ಕೊಡ್ತಾರೆ. ಸೊ ಹಿಯರ್ ಇಂಪಾರ್ಟೆಂಟ್ ಅವಾರ್ಡ್ಸ್. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ದ ಆಸ್ಕರ್ ಅವಾರ್ಡ್ಸ್ ನೋಡೋದಾದರೆ ಇನ್ಸ್ಟಿಟ್ಯೂಟೆಡ್ ಇನ್ 1929 ಆಸ್ಕರ್ ಅವಾರ್ಡ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕನ್ಫರ್ಡ್ ಆ್ಯನ್ಯುವಲಿ ಬೈ ದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಇನ್ USA ಅಂತಲೂ ಬರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ USA ಅಲ್ಲಿ ಹಾಲಿವುಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಹಿಂದಿ ಕ್ಷೇತ್ರದಲ್ಲಿ ಬಾಲಿವುಡ್ ಅಂತ ಕರೀತಾರೆ. ಅನದರ್ ಒನ್ ಇಸ್ ನಮ್ಮ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಏನು ಸ್ಯಾಂಡಲ್ವುಡ್ ಅಂತ ಕರೀತಾರೆ. ಓಕೆ, ದೇರ್ ಆರ್ ದ ಅದರ್ ನೇಮ್ಸ್ ಟು ದ ಏನು ತಮಿಳ್ ಅವ್ರಿಗಾಯಿತು, ಆಮೇಲೆ ತೆಲುಗು ಅವ್ರಿಗಾಯಿತು, ಆಮೇಲೆ ಮಲಯಾಳಂದವ್ರಿಗಾಯಿತು, ಅವ್ರಿಗೂ ಬೇರೆ ಅದರಲ್ಲಿ ನಾಮಕರಣವನ್ನು ಇದೆ. ಎಸ್, ನೋಡೋದಾದರೆ ದ ಫಸ್ಟ್ ಇಂಡಿಯನ್ ಟು ಗೆಟ್ ಆ್ಯನ್ ಆಸ್ಕರ್ ವಾಸ್ ದ ಭಾನು ಅತಿಯಾ ಫಾರ್ ಅ ಮೂವಿ ಗಾಂಧಿ ಅನ್ನೋ ಮೂವಿಗೆ ಭಾನು ಅತಿಯಾ ಅವ್ರಿಗೆ ಅದಲ್ಲೇನು ಆಸ್ಕರ್ ಅವಾರ್ಡನ್ನು ಸಿಕ್ಕಿದೆ. ಸತ್ಯಜಿತ್ ರಾಯ್ ವಾಸ್ ದ ಫಸ್ಟ್ ಇಂಡಿಯನ್ ಅವಾರ್ಡೆಡ್ ಆಸ್ಕರ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಇನ್ ಸಿನಿಮಾ 1992 ಸತ್ಯಜಿತ್ ರಾಯ್ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಅವಾರ್ಡನ್ನು ಸಿಕ್ಕಿದೆ ಥ್ರೂ ದ ಆಸ್ಕರ್ ಅವಾರ್ಡ್ಸ್. ಎಸ್, ಸೊ ಅನದರ್ ಒನ್ ಇಸ್ ದ ಮೂರ್ತಿ ದೇವಿ ಅವಾರ್ಡನ್ನು ನೋಡೋದಾದರೆ ದ ಮೂರ್ತಿ ದೇವಿ ಅವಾರ್ಡ್ ಈಸ್ ಆ್ಯನ್ ಆ್ಯನ್ಯುವಲಿ ಲಿಟ್ರರಿ ಅವಾರ್ಡ್ ಇಂಡಿಯಾ ಪ್ರೆಸೆಂಟೆಡ್ ಬೈ ದ ಭಾರತೀಯ ಜ್ಞಾನಪೀಠ ಆರ್ಗನೈಸೇಷನ್ ಫಾರ್ ದ ವರ್ಕ್ ಎಂಫಸೈಸಸ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ದ
ಕಲ್ಚರ್, ಓಕೆ, ಇದ್ರ ಬಗ್ಗೆಯನ್ನ ಮೂರ್ತಿ ದೇವಿ ಅವಾರ್ಡ್ಸ್ಗಳನ್ನು ಕೊಡ್ತಾರೆ ರಿಲೇಟೆಡ್ ಟು ದ ಏನು ಫಿಲಾಸಫಿ ಆ್ಯಂಡ್ ದ ಕಲ್ಚರ್ ಕಡೆಯಿಂದ ಯಾರೆಲ್ಲ ಕ್ಷೇತ್ರಗಳಲ್ಲಿ ಔಟ್ಸ್ಟ್ಯಾಂಡಿಂಗನ್ನು ಮಾಡಿರ್ತಾರೆ ಅವರಿಗೆಲ್ಲ ಮೂರ್ತಿ ದೇವಿ ಅವಾರ್ಡ್ಗಳನ್ನು ಸಿಗ್ತದೆ. ಎಸ್, ಅನದರ್ ಒನ್ ಇಸ್ ದ ಸರಸ್ವತಿ ಸಮ್ಮಾನ್ ಅವಾರ್ಡ್ ಬಗ್ಗೆ ನೋಡೋದಾದರೆ ದ ಅವಾರ್ಡ್ ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್ 1991 ಬೈ ದ ಕೆ ಬಿರ್ಲಾ ಫೌಂಡೇಶನ್. ಓಕೆ, ನೆನಪಿಟ್ಟುಕೊಳ್ಳಿ, ಅಲ್ಲಿ ವ್ಯಾಸ ಸಮ್ಮಾನನ್ನ ಓಕೆ ನೋಡಿ, ಇಲ್ಲಿ ವ್ಯಾಸ ಸಮ್ಮಾನನ್ನ ಕೊಟ್ಟಿದ್ದು ಅವರು ಕೆ ಬಿರ್ಲಾ ಅವರೇ. ಓಕೆ, ಕೆ ಬಿರ್ಲಾ ಫೌಂಡೇಶನ್ ಕೊಟ್ಟಿದ್ದಾರೆ, ಇನ್ ಹಿಂದಿ ಲಿಟರರಿಯಲ್ಲಿ ಕೊಟ್ಟಿದ್ದಾರೆ. ಅನದರ್ ಒನ್ ಇಸ್ ಇನ್ನೊಂದು ಅವಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ, ಅದು ಯಾವುದಂತಂದ್ರೆ ಸರಸ್ವತಿ ಸಮ್ಮಾನ್. ಓಕೆ, ಇಟ್ ಈಸ್ ಆಲ್ಸೋ ದ ಇನ್ಸ್ಟಿಟ್ಯೂಟೆಡ್ ಇನ್ ದ 1991 by the ಕೆ ಬಿರ್ಲಾ ಫೌಂಡೇಶನ್. It is an annual award given outstanding prose or poetry literary works in any 22 languages in India. Any 22 languages means, so ಇದರಲ್ಲಿ ಫಾರ್ ಎಕ್ಸಾಂಪಲ್ ಕನ್ನಡ, ಮರಾಠಿ, ಹಿಂದಿ, ಉರ್ದು, ಮಿತಾಲಿ, ಸಂತಾಲಿ, ಪಾಲಿ ಭಾಷೆ ಆಯಿತು, ತಮಿಳ್ ಆಯಿತು, ತೆಲುಗು ಆಯಿತು, ಮಲಯಾಳಂ ಆಯಿತು, ಒಡಿಯಾ ಆಯಿತು, ಬೆಂಗಾಲಿ ಆಯಿತು, ಈ ರೀತಿ 22 ಲ್ಯಾಂಗ್ವೇಜಸ್ಗಳನ್ನು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಕನ್ಸಿಡರನ್ನು ಮಾಡಿದ್ದಾರೆ. ಸೊ ಏನಂತಂದರೆ ಈಗ ಕನ್ನಡ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಬರಹ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಹೆಂಗಂತಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ವರಗಳು, ವ್ಯಂಜನಗಳು ಆ ರೀತಿಯದೆಲ್ಲ ಏನು ಬರಹ ಇದೆ, ಲಿಖಿತವಾಗಿ ಬರೆಯಬಹುದು. ಆದರೆ ಇನ್ನೊಂದೇನು ಫಾರ್ ಎಕ್ಸಾಂಪಲ್ ಇನ್ನೊಂದೇನಂತಂದರೆ ಲಂಬಾನಿ ಭಾಷೆ. ಓಕೆ, ಲಂಬಾನಿ ಭಾಷೆಯನ್ನು ಜಸ್ಟ್ ನಾವು ಮಾತಾಡಬಹುದು, ಆದ್ರೇನು ಲಿಖಿತವಾಗಿ ಬರೆಯೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಯಾವುದು ಲಿಖಿತ ರೂಪದಲ್ಲಿ ಅಕ್ಷರಗಳನ್ನು ಇಲ್ಲ, ಅದಕ್ಕಾಗಿ ಅದನ್ನೇನು ಕನ್ಸಿಡರೇಷನನ್ನು ಮಾಡೋಂಗಿಲ್ಲ. ಇಂಡಿಯಾದಲ್ಲಿ 22 ಲ್ಯಾಂಗ್ವೇಜಸ್ಗಳನ್ನು ಕನ್ಸಿಡರೇಷನ್ ಇದೆ. ಸೊ ಅದರಲ್ಲಿ ಕೆ ಬಿರ್ಲಾ ಫೌಂಡೇಶನ್ ಅವರು ಏನು ಮಾಡ್ತಾರೆ, ಇಟ್ಸ್ ಆ್ಯನ್ ಆ್ಯನ್ಯುವಲ್ ಅವಾರ್ಡ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪೋರ್ಸ್ ಆರ್ ಪೊಯೆಟ್ರಿ ಲಿಟ್ರರಿ ವರ್ಕ್ಸ್ ಇನ್ ಎನಿ 22 ಇಂಡಿಯನ್ ಲ್ಯಾಂಗ್ವೇಜಸ್ಗಳಲ್ಲಿ ಅದನ್ನೇ ಬರೆದಿದ್ರೆ, ಪೊಯೆಟ್ರಿಗಳನ್ನು ಬರೆದಿದ್ರೆ, ಕವನಗಳನ್ನು ಬರೆದಿದ್ರೆ ಅವರಿಗೆ ಸರಸ್ವತಿ ಸಮ್ಮಾನನ್ನು ಸಿಗುತ್ತದೆ. ಅದನ್ನು ಯಾರು ಕೊಡ್ತಾರೆ ಅಂದರೆ ಕೆ ಬಿರ್ಲಾ ಫೌಂಡೇಶನ್. ಎಸ್, ಅನದರ್ ಒನ್ ಇಸ್ ದ ಜ್ಞಾನಪೀಠ ಅವಾರ್ಡ್. ಎಸ್, ಜ್ಞಾನಪೀಠ ಅವಾರ್ಡ್ ಬಗ್ಗೆ ನೋಡೋದಾದರೆ ದ ಅವಾರ್ಡ್ ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್ 1961 ಇನಿಷಿಯೇಟ್ ಆಗಿರ್ತದೆ ಇನ್ಸ್ಟಿಟ್ಯೂಟ್, ಆ್ಯಂಡ್ ಇಟ್ಸ್ ರಿಪ್ರೆಸೆಂಟ್ ಭಾರತೀಯ ಜ್ಞಾನಪೀಠ ಆ್ಯಂಡ್ ದ ಟ್ರಸ್ಟ್ ಫೌಂಡೆಡ್ ಬೈ ದ ಶಾಹು ಜೈನ್ ಫ್ಯಾಮ್ಲಿ. ಇದನ್ನು ಯಾರು ಫೌಂಡ್ ಮಾಡಿರ್ತಾರೆ ಅಂದರೆ ಶಾಹು ಜೈನ್ ಫ್ಯಾಮ್ಲಿಯವರು ಸ್ಥಾಪನೆಯನ್ನು ಮಾಡಿರ್ತಾರೆ. ದ ಪಬ್ಲಿಷರ್ಸ್ ಆಫ್ ದ ನ್ಯೂಸ್ ಪೇಪರ್ಸ್, ದ ಟೈಮ್ಸ್ ಆಫ್ ಇಂಡಿಯಾ, ಈಗಿನ ಇರೋದು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರನ್ನು ಅವರು ಅದರಲ್ಲಿ ಏನು ಮಾಡ್ತಾರೆ, ಜ್ಞಾನಪೀಠ ಅವಾರ್ಡನ್ನು ಕೊಡ್ತಾರೆ. ಎಸ್, ಯಾವ ಫ್ಯಾಮ್ಲಿ ಅಂತಂದರೆ ಶಾಹು ಜೈನ್ ಫ್ಯಾಮ್ಲಿ. ಜ್ಞಾನಪೀಠ ಅವಾರ್ಡನ್ನು ಯಾರು ಕೊಡ್ತಾರೆ ಅಂದರೆ ಶಾಹು ಜೈನ್ ಫ್ಯಾಮ್ಲಿ, ಹೂ ಈಸ್ ದ ಪಬ್ಲಿಷರ್ ಆಫ್ ದ ನ್ಯೂಸ್ ಪೇಪರ್ ದ ಟೈಮ್ಸ್ ಆಫ್ ಇಂಡಿಯಾ. ಎಸ್, ಸೊ ನೆನಪಿಟ್ಟುಕೊಳ್ಳಿ, ಜ್ಞಾನಪೀಠ ಅವಾರ್ಡ್. ಇಟ್ ಈಸ್ ಆ್ಯನ್ ಆ್ಯನ್ಯುವಲ್ ಅವಾರ್ಡ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪೋರ್ಸ್ ಪೊಯೆಟ್ರಿ ಲಿಟ್ರರಿ ವರ್ಕ್ಸ್ ಇನ್ ಎನಿ 22 ಲ್ಯಾಂಗ್ವೇಜಸ್. ಎಸ್, 22 ಲ್ಯಾಂಗ್ವೇಜಸ್ಸಲ್ಲಿ ಯಾರೆಲ್ಲ ಕವನಗಳನ್ನು ಬರೀತಾರೆ, ಓಕೆ, ಕಾದಂಬರಿಯನ್ನು ಬರೀತಾರೆ, ಯಾವುದಕ್ಕೆಲ್ಲ ಅಲ್ಲೇನೋ ಜ್ಞಾನಪೀಠ ಅವಾರ್ಡ್ಗಳನ್ನು ಸಿಗ್ತದೆ. ಎಸ್, ಅನದರ್ ಒನ್ ಇಸ್ ದ ಬಿಹಾರ್ ಪುರಸ್ಕಾರ್. ಓಕೆ, ಬಿಹಾರ್ ಪುರಸ್ಕಾರನ ನೋಡೋದಾದರೆ Bihar Puraskar is literary award initiated by the ಕೆ ಬಿರ್ಲಾ ಫೌಂಡೇಶನ್. ನೆನಪಿಟ್ಟುಕೊಳ್ಳಿ, ಕೆ ಬಿರ್ಲಾ ಫೌಂಡೇಶನ್. The first one was the ವ್ಯಾಸ ಸಮ್ಮಾನ್, also given by the ಕೆ ಬಿರ್ಲಾ ಫೌಂಡೇಶನ್. Okay, another one is the ಸರಸ್ವತಿ ಸಮ್ಮಾನ್ ಕೂಡ ಯಾವುದು ಕೆ ಬಿರ್ಲಾ ಫೌಂಡೇಶನ್ ಕೊಟ್ಟಿರ್ತಾರೆ. ಈಗ ಮೂರನೇದು ಬಿಹಾರ್ ಪುರಸ್ಕಾರ್ ಕೂಡ ಕೆ ಬಿರ್ಲಾ ಫೌಂಡೇಶನ್ ಅವರೇ ಕೊಡ್ತಿದ್ದಾರೆ. ಎಸ್, ದ ಅವಾರ್ಡ್ ಈಸ್ ನೇಮ್ಡ್ ಆಫ್ಟರ್ ದ ಫೇಮಸ್ ಹಿಂದಿ poet Bihari. The awarded to an outstanding work published in Hindi or Rajasthani by Rajasthani writers. Okay, ಹಿಂದಿ ಮತ್ತು ರಾಜಸ್ಥಾನಿಯಲ್ಲಿ ಯಾರೆಲ್ಲ ಔಟ್ಸ್ಟ್ಯಾಂಡಿಂಗ್ ಪೊಯೆಟ್ರೀಸ್ಗಳನ್ನು ಬರೀತಾರೆ ಅವರಿಗೆಲ್ಲ ಏನು ಬಿಹಾರಿ ಪುರಸ್ಕಾರನ ಸಿಗುತ್ತದೆ. ಎಸ್,
So another one is the next one is the Dada Saheb Phalke Award. Yes, Dada Saheb Phalke Awards ಗಳನ್ನು ನೋಡೋದಾದ್ರೆ Dada Saheb Phalke Awards was given to the cinema or the films. Okay, ಫಿಲ್ಮ್ಸ್ಗಳಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ ಆ ಕ್ಷೇತ್ರದಲ್ಲಿ. ದ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಈಸ್ ಇಂಡಿಯಾಸ್ ಹೈಯೆಸ್ಟ್ ಅವಾರ್ಡ್ ಇನ್ ಸಿನಿಮಾ ಕ್ಷೇತ್ರಗಳಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅವ್ರದ್ದು ಹೈಯೆಸ್ಟ್ ಸಿನಿಮಾ ಅವಾರ್ಡ್ಸ್ ಅಂತೇಳಿ ಕನ್ಸಿಡರೇಷನ್ ಅನ್ನ ಮಾಡ್ತಾರೆ. ಇಟ್ ಈಸ್ ಪ್ರೆಸೆಂಟೆಡ್ ಆನ್ಯುವಲಿ at National Film Ceremony by the Directorate of Film Festival, an organization set up by Ministry of Information and Broadcasting. ಇವರನ್ನ ಕೊಡ್ತಾರೆ. ಪ್ಲೀಸ್ ಕೀಪ್ ಇನ್ ಮೈಂಡ್, ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅವರು ಯಾವ ಮಿನಿಸ್ಟ್ರಿಯನ್ನು ಕೊಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅವರು ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡನ್ನು ಕೊಡ್ತಾರೆ. ಯಾವ ಕ್ಷೇತ್ರದಲ್ಲಿ ಅಂತಂದರೆ ಸಿನಿಮಾ ಹಾಗೂ ಫಿಲ್ಮ್ಸ್. ಎಸ್, ಎರಡೂ ಕೂಡ ಒಂದೇ. Yes, another one is the Arjun Award. Yes, another one is the Arjun Award. The government has modified the format of the Arjun Award very recently, and as per the revised schematic guidelines, a sports person must have very good consent performance for the previous 3 years at the international level to be considered as eligible for the award. 3 ವರ್ಷಗಳಿಂದ ಯಾರಾದರೂ ಗುಡ್ ಪರ್ಫಾರ್ಮೆನ್ಸ್ಗಳನ್ನು ಕೊಡ್ತಿದ್ದಾರೆ ಇಂಟರ್ನ್ಯಾಷನಲಲ್ಲಿ, ನಮ್ಮ ಭಾರತಕ್ಕೆ ಎಲ್ಲಿ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಕೊಡ್ತಿದ್ದಾರೆ ಅಂತಂದರೆ ಅವ್ರಿಗೇನು ಅರ್ಜುನ್ ಅವಾರ್ಡ್ಗಳನ್ನು ಕೊಡ್ತಾರೆ. ಅರ್ಜುನ್ ಅವಾರ್ಡ್ ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ದ ಸ್ಪೋರ್ಟ್ಸ್ ಪರ್ಸನ್ ಇನ್ ದ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಸೊ ಅರ್ಜುನ್ ಅವಾರ್ಡ್ ಯಾರಿಗನ್ನ ಕೊಡ್ತಾರೆ ಅಂದರೆ ಇನ್ ದ ಸ್ಪೋರ್ಟ್ಸ್ ರಿಲೇಟೆಡ್ ಆದವರಿಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ಗಳನ್ನು ಕೊಡಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರಿಗೆಲ್ಲ ಏನು ಅರ್ಜುನ್ ಅವಾರ್ಡನ್ನು ಕೊಡ್ತಾರೆ. ಈ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಅರ್ಜುನ್ ಅವಾರ್ಡ್ಗೆ ಈ ಇನ್ಸ್ಟಿಟ್ಯೂಟೆಡ್ ಇನ್ 1961ನಲ್ಲಿ ಅರ್ಜುನ್ ಅವಾರ್ಡನ್ನು ಇನ್ಸ್ಟಿಟ್ಯೂಟೆಡ್ ಮಾಡ್ತಾರೆ. ಗಿವನ್ ಬೈ ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಗೌರ್ನಮೆಂಟ್ ಆಫ್ ಇಂಡಿಯಾ. ಯಾರನ್ನು ಕೊಡ್ತಾರೆ ಅಂತಂದರೆ ಅರ್ಜುನ್ ಅವಾರ್ಡ್ ಮಿನಿಸ್ಟ್ರಿ ಆಫ್ ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವರು ಕೊಡ್ತಾರೆ, ಗೌರ್ನಮೆಂಟ್ ಆಫ್ ಇಂಡಿಯಾಲಿಂದ. ದೀಸ್ ಆರ್ ಗಿವನ್ ದ ಸ್ಪೆಷಲ್ ಅಚೀವ್ಮೆಂಟ್ಸ್ ಇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸ್ಪೋರ್ಟ್ಸ್. ಓಕೆ, ಸ್ಪೋರ್ಟ್ಸಲ್ಲಿ ಯಾರಾದರೂ ಅಚೀವ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು, ಈ ರೀತಿಯ ಅವಾರ್ಡ್ಸ್ಗಳನ್ನು ಕೊಡ್ತಾರೆ ಅರ್ಜುನ್ ಅವಾರ್ಡ್ ಅಂತೇಳಿ. ಎಸ್, another one is the Dronacharya Award. Yes, Dronacharya Award is given. The award is named after the very famous archery coach mentioned in the epic of the Indian known as the Mahabharata. ಎಸ್, ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಅಂತ ಒಬ್ಬರು ಶಿಕ್ಷಕರು ಇರ್ತಾರೆ. ಓಕೆ, ಬಿಲ್ಲು ಬಾಣವನ್ನು ಏನು ಪಾಂಡವರಿಗೆ ಹೇಳ್ಕೊಡ್ತಿದ್ದಾರೆ. ಸೊ ಅವರು ದ್ರೋಣಾಚಾರ್ಯ ಅವರು ಅಲ್ಲಿ ದಿಸ್ ಅವಾರ್ಡ್ ಈಸ್ ನಾಟ್ ರಿಲೇಟೆಡ್ ಟು ವಿತ್ ದ ಸ್ಪೋರ್ಟ್ಸ್ ಪರ್ಸನ್ ಹೂ ಆರ್ ಸ್ಟಿಲ್ ಪ್ಲೇಯಿಂಗ್ ಇನ್ ದ ಫೀಲ್ಡ್. ಯಾರು ಫೀಲ್ಡಲ್ಲಿ ಆಟ ಆಡ್ತಿರ್ತಾರಲ್ಲ ಅವ್ರಿಗೆ ಕೊಡೋಂಗಿಲ್ಲ. ಇನ್ಸ್ಟೆಡ್ ದಿಸ್ ಈಸ್ ರಿಲೇಟೆಡ್ ಟು ದ ಎಮಿನೆಂಟ್ ಕೋಚ್ ಎನಿ ಪರ್ಟಿಕ್ಯುಲರ್ ಸ್ಪೋರ್ಟ್ ಆಗಿರ್ಬೋದು, ಯಾವುದೇ ರೀತಿ ಕ್ಷೇತ್ರದಲ್ಲಿ ತರಬೇತಿಯನ್ನು ಕೊಡ್ತಿದ್ದಾರೆ ಅವ್ರಿಗೆಲ್ಲ ದ್ರೋಣಾಚಾರ್ಯ ಅವಾರ್ಡನ್ನು ಕೊಡ್ತಾರೆ. ಓನ್ಲಿ ಫಾರ್ ದ ಕೋಚ್, ನಾಟ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್. ಪ್ಲೀಸ್ ಕೀಪ್ ಇನ್ ಮೈಂಡ್, ದ್ರೋಣಾಚಾರ್ಯ ಅವಾರ್ಡನ್ನು ಎಲ್ಲಿ ಪರ್ಟಿಕ್ಯುಲರ್ಲಿ ಕೋಚಸ್ಗಳಿಗೆ ಕೊಡ್ತಾರೆ. ಯಾವುದೇ ಆಗಿರಲಿ, ಕಬಡ್ಡಿ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಹಾಕಿ ಆಗಿರಲಿ, ಯಾವುದೇ ಕ್ಷೇತ್ರದಲ್ಲಿ ಕೋಚನ್ನು ಇದ್ರು ಅಂದ್ರೆ ಅವರಿಗೆಲ್ಲ ಏನು ದ್ರೋಣಾಚಾರ್ಯ ಅವಾರ್ಡನ್ನು ಕೊಡ್ತಾರೆ. ಓಕೆ, ಅದರಲ್ಲಿ ಅವ್ರು ಎಮಿನೆಂಟ್ ಆಗಿ ಅದಲ್ಲ ಏನು ಇಂಟರ್ನ್ಯಾಷನಲಲ್ಲಿ ಅವರು ರೀಪ್ರೆಸೆಂಟನ್ನು ಮಾಡಬೇಕಾಗತ್ತೆ. ಎಸ್, so here important facts about the Dronacharya Award, that is the instituted in 1985 ಅಲ್ಲಿ instituted ಆಗುತ್ತೆ. ನೆಕ್ಸ್ಟ್, ಗಿವನ್ ಬೈ ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಗೌರ್ನಮೆಂಟ್ ಆಫ್ ಇಂಡಿಯಾ. ಓಕೆ, ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವರೇನು ದ್ರೋಣಾಚಾರ್ಯ ಅವಾರ್ಡನ್ನು ಕೊಡ್ತಾರೆ. ಎಸ್, ಅರ್ಜುನ್ ಅವಾರ್ಡನ್ನು ಕೂಡ ಕೊಡೋದು ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವರೇ. ದೀಸ್ ಆರ್ ದ ಗಿವನ್ ಟು ಸ್ಪೋರ್ಟ್ಸ್ ಕೋಚಸ್ಗಳಿಗೆ ಇವರೇನು ದ್ರೋಣಾಚಾರ್ಯ ಅವಾರ್ಡನ್ನು ಕೊಡ್ತಾರೆ. ಎಸ್, ಸೊ ಅನದರ್ ಒನ್ ಇಸ್ ದ ಯುನೆಸ್ಕೋ ಪೀಸ್ ಪ್ರೈಸ್ ಅನ್ನು ನೋಡೋ ಶಾಂತಿ. ಓಕೆ, ಶಾಂತಿ ಅವರಿಗೆ ಶಾಂತಿ ಯಾರೆಲ್ಲ, ಫಾರ್ ಎಕ್ಸಾಂಪಲ್ ಗಾಂಧೀಜಿ
ಓಕೆ, ಗಾಂಧೀಜಿ ಆಲ್ಮೋಸ್ಟ್ ಆಲ್ ಪೀಸ್ಗಾಗಿ ಹೋರಾಟವನ್ನು ಮಾಡಿರ್ತಾರೆ. ಅದಕ್ಕಾಗಿ ಅದರಲ್ಲಿ ಯುನೆಸ್ಕೋ ಪೀಸ್ ಪ್ರೈಸನ್ನು ಕೊಟ್ಟಿರ್ತಾರೆ. ಎಸ್, ಸೊ ಇಯರ್ ಪ್ರೆಸೆಂಟೆಡ್ ಬೈ ದ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಪ್ಲೀಸ್ ಕೀಪ್ ಇನ್ ಮೈಂಡ್ ಯುನೆಸ್ಕೋ. ಓಕೆ, ಇದನ್ನು ಅಬ್ರಿವೇಷನ್ಸ್ಗಳಲ್ಲಿ ಕೇಳ್ತಾರೆ. ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಯುನೆಸ್ಕೋ ಅಂತ ಕೊಡ್ತಾರೆ. ಫಾರ್ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ಗಾಗಿ ಅವ್ರು ಏನಾದರೂ ಹೋರಾಟಗಳನ್ನು ಮಾಡಿದ್ದರೆ ಅವ್ರಿಗೇನು ಯುನೆಸ್ಕೋ ಪೀಸ್ ಪ್ರೈಸನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಯಾರು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಈ ರೀತಿಯಾದಲ್ಲೇನು ಪೀಸ್ಗಾಗಿ ಹೋರಾಟಗಳನ್ನು ಮಾಡಿದರೆ ಅವ್ರಿಗೇನು ಯುನೆಸ್ಕೋ ಪೀಸ್ ಪ್ರೈಸನ್ನು ಕೊಡ್ತಾರೆ. ಎಸ್, ಸೊ ಅನದರ್ ಒನ್ ಇಸ್ ದ ರೈಟ್ ಲೈವ್ಲಿಹುಡ್ ಅವಾರ್ಡನ್ನು ನೋಡೋದಾದರೆ, ರೈಟ್ ಲೈವ್ಲಿಹುಡ್ ಅವಾರ್ಡ್ ಈಸ್ ಗಿವನ್ ಇನ್ ದ ಫೀಲ್ಡ್ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಮತ್ತು ಹಾಗೂ ಎನ್ವೈರ್ಮೆಂಟಲ್ಗಾಗಿ ಯಾರೆಲ್ಲ ಆ ಕ್ಷೇತ್ರದಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಏನು ರೈಟ್ ಲೈವ್ಲಿಹುಡ್ ಅವಾರ್ಡನ್ನು ಕೊಡ್ತಾರೆ. ಎಸ್, ಇಟ್ ಈಸ್ ಇನ್ಸ್ಟಿಟ್ಯೂಟೆಡ್ ಇನ್ 1980 ಬೈ ದ ರೈಟ್ ಲೈವ್ಲಿಹುಡ್ ಸೊಸೈಟಿ, ಲಂಡನ್ನಲ್ಲಿ ಕೊಡ್ತಾರೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಅಲ್ಟರ್ನೇಟ್ ನೋಬಲ್ ಅವಾರ್ಡ್ ಅಂತಲೂ ಕೂಡ ಹೇಳ್ಬೋದು. ಟು ಪ್ರಮೋಟ್ ದ ಕಾಂಟ್ರಿಬ್ಯೂಟ್ ದ ಫೀಲ್ಡ್ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ಗಾಗಿ ಯಾರೆಲ್ಲ ಹೋರಾಟಗಳನ್ನು ಮಾಡಿರ್ತಾರೆ ಅವರಿಗೆಲ್ಲ ಏನು ರೈಟ್ ಲೈವ್ಲಿಹುಡ್ ಅವಾರ್ಡನ್ನು ಕೊಡ್ತಾರೆ. ಎಸ್, ಇನ್ನೊಂದು ನೆಕ್ಸ್ಟ್ ನೋಡೋದಾದರೆ ಯುನೆಸ್ಕೋ ಹ್ಯೂಮನ್ ರೈಟ್ಸ್ ಅವಾರ್ಡ್ ಗಿವನ್ ಇನ್ ದ ಫೀಲ್ಡ್ ಆಫ್ ಹ್ಯೂಮನ್ ರೈಟ್ಸ್ ಅವೇರ್ನೆಸ್ಗಾಗಿ ಯಾರೆಲ್ಲ ಆ ಕ್ಷೇತ್ರದಲ್ಲಿ ಅವ್ರ ಕಾರ್ಯಗಳನ್ನು ಮಾಡಿರ್ತಾರೆ ಅವ್ರಿಗೆಲ್ಲ ಏನು ಹ್ಯೂಮನ್ ರೈಟ್ಸ್ ಅವಾರ್ಡನ್ನು ಕೊಡ್ತಾರೆ. ಪ್ರೆಸೆಂಟೆಡ್ ಬೈ ದ ಯುನೆಸ್ಕೋ ಫಾರ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಹ್ಯೂಮನ್ ರೈಟ್ಸ್ ಅವೇರ್ನೆಸ್ ಬಗ್ಗೆಯನ್ನು ಯಾರೆಲ್ಲ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಏನು ಹ್ಯೂಮನ್ ರೈಟ್ಸ್, ಓಕೆ, ಯುನೆಸ್ಕೋ ಹ್ಯೂಮನ್ ರೈಟ್ಸ್ ಅವಾರ್ಡನ್ನು ಕೊಟ್ಟಿರ್ತಾರೆ. ಗಿವನ್ ಎವ್ರಿ ಅಲ್ಟರ್ನೇಟಿವ್ ಇಯರ್ನಲ್ಲಿ ಕೊಡ್ತಾ ಹೋಗ್ತಾರೆ. UN ಹ್ಯೂಮನ್ ರೈಟ್ಸ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಇಲ್ಲಿ ಇದು ಯುನೆಸ್ಕೋ ಆಗಿರುತ್ತೆ. ಇಲ್ಲಿ UN ಯುನೈಟೆಡ್ ನೇಷನ್ ಅಂತೇಳಿ ಕರೀತಾರೆ. ಈ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಅವಾರ್ಡನ್ನು ನೋಡೋದಾದರೆ, ಪ್ರೆಸೆಂಟೆಡ್ ಬೈ ದ UN ಫಾರ್ ಪರ್ಸನಲ್ ಕಾಂಟ್ರಿಬ್ಯೂಷನ್ ಫಾರ್ ಕಾಸ್ ಆಫ್ ಹ್ಯೂಮನ್ ರೈಟ್ಸ್ ಬಗ್ಗೆಯನ್ನು ಯಾರೆಲ್ಲ ಕ್ಷೇತ್ರದಲ್ಲಿ ಮಾಡಿರ್ತಾರೆ ಅವರಿಗೆಲ್ಲ UN ಹ್ಯೂಮನ್ ರೈಟ್ಸನ್ನು ಅವಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಇಟ್ ಈಸ್ ಪ್ರೆಸೆಂಟೆಡ್ ಎವ್ರಿ 6 ಇಯರ್ಸ್ ಆದಮೇಲೆ ಅದರಲ್ಲಿ UN ಹ್ಯೂಮನ್ ರೈಟ್ಸ್ ಅವಾರ್ಡನ್ನು ಕೊಟ್ಟಿರುತ್ತಾರೆ. ಎಸ್, ಅನದರ್ ಒನ್ ಇಸ್ ದ ವರ್ಲ್ಡ್ ಫುಡ್ ಪ್ರೈಸ್ ನೋಡೋದಾದರೆ, ಪ್ರೆಸೆಂಟೆಡ್ ಬೈ ದ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಫಾರ್ ದ ಕಾಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಡೆವಲಪ್ಮೆಂಟ್. ಓಕೆ, ಫುಡ್ ಪ್ರೈಸನ್ನು ಯಾರಿಗೆಲ್ಲ ಕೊಡ್ತಾರೆ ಅಂದರೆ ಇನ್ ದ ಫೀಲ್ಡ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವ್ರಿಗೆಲ್ಲ ಏನು ಅತಿ ಹೆಚ್ಚು ಕ್ಷೇತ್ರದಲ್ಲಿ ಅವ್ರೇನಾದರೂ ಡೆವಲಪ್ಮೆಂಟನ್ನು ಮಾಡಿದರೆ ಅವ್ರಿಗೆಲ್ಲ ಏನು ವರ್ಲ್ಡ್ ಫುಡ್ ಪ್ರೈಸ್ಗಳನ್ನು ಕೊಡ್ತಾರೆ. ಎಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಾರ್ ದ ಎಕ್ಸಾಮಿನೇಷನ್ ದಟ್ ಈಸ್ ದ ಜ್ಞಾನಚಂದ್ ಅವಾರ್ಡನ್ನು ಅತಿ ಹೆಚ್ಚಾಗಿ ಕ್ವಶನ್ಗಳನ್ನು ಕೇಳ್ತಾರೆ. ದ ಅವಾರ್ಡ್ ದ್ಯಾಟ್ ಈಸ್ ಗಿವನ್ ಟು ದ ವೆಟರ್ನಲ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ಇಂಡಿಯಾ ಫಾರ್ ದೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಇನ್ ದೇರ್ ರೆಸ್ಪೆಕ್ಟಿವ್ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಈಸ್ ನೇಮ್ಡ್ ಹ್ಯಾಸ್ ದ ಜ್ಞಾನಚಂದ್ ಅವಾರ್ಡ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ದ ಗೇಮ್ಸ್. ಲೈಫ್ ಟೈಮ್ ಅಚೀವ್ಮೆಂಟ್ಸ್ಗಳಲ್ಲಿ ಏನಾದರೂ ಮಾಡಿದರೆ ಇನ್ ದ ಸ್ಪೋರ್ಟ್ಸ್, ಓಕೆ, ಸ್ಪೋರ್ಟ್ಸ್ಗಳಲ್ಲಿ ಏನಾದರೂ ಅಚೀವ್ಮೆಂಟ್ಸ್ಗಳನ್ನು ಮಾಡಿದರೆ ಜ್ಞಾನಚಂದ್ ಅವಾರ್ಡನ್ನು ಕೊಡ್ತಾರೆ. ಎಸ್, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಓಕೆ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ದ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಈಸ್ ದ ಹೈಯೆಸ್ಟ್ ಆನರ್ bestowed ಟು ದ ಸ್ಪೋರ್ಟ್ಸ್ ಪರ್ಸನ್ ಫಾರ್ ಹರ್ ಅಚೀವ್ಮೆಂಟ್ಸ್ ಇನ್ ಇಂಡಿಯಾ. ಓಕೆ, ಇಂಡಿಯಾದಲ್ಲಿ ಯಾರಾದರೂ ಸ್ಪೋರ್ಟ್ಸನ್ನು ಇದನ್ನು ಏನಾಗಿರುತ್ತೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಈಗ ರೀನೇಮ್ ಆಗಿ ಅದನ್ನೇನು ಜ್ಞಾನಚಂದ್ ಖೇಲ್ ರತ್ನ ಅವಾರ್ಡನ್ನು ಆಗಿದೆ. ಎಸ್, ಇದನ್ನು ಯಾವಾಗ ಇನ್ಸ್ಟಿಟ್ಯೂಟ್ ಆಗಿದೆ ಅಂದರೆ 1992 ಇದನ್ನು ಇನ್ಸ್ಟಿಟ್ಯೂಟನ್ನು ಆಗಿದೆ. ಪ್ರೆಸೆಂಟೆಡ್ ಬೈ ದ ಕಮೋಡೇಬಲ್ ಡಿಸ್ಪ್ಲೇ ಬೈ ದ ಪ್ಲೇಯರ್ಸನ್ನು ಯಾರಾದರೂ, ಓಕೆ, ಸೊ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೊಟ್ಟಿದ್ದರೆ ಅವ್ರಿಗೆಲ್ಲ ಏನಿರುತ್ತೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಕೊಟ್ಟಿರ್ತಾರೆ. ಎಸ್, ಸ್ಟ್ರಿಲಿಂಗ್ ಪ್ರೈಸ್ ಅಂತ ಕರೀತಾರೆ. ದ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ ಸ್ಟ್ರಿಲಿಂಗ್ ಪ್ರೈಸ್ ಈಸ್ ದ ಬ್ರಿಟಿಷ್ ಪ್ರೈಸ್ ಫಾರ್ ದ ಎಕ್ಸಲೆನ್ಸ್ ಇನ್ ದ ಆರ್ಕಿಟೆಕ್ಚರಲ್ಲಿ ನೀವೇನಾದರೂ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ನೀವು ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡಿದ್ರಿ ಅಂದರೆ ನಿಮಗೇನು ಸ್ಟ್ರಿಲಿಂಗ್ ಪ್ರೈಸನ್ನು ಕೊಡ್ತಾರೆ. ಎಸ್,
ದ ನೆಕ್ಸ್ಟ್ ಒಂದು ನೋಡೋದಾದರೆ ಆಗಾ ಖಾನ್ ಕಪ್. ಓಕೆ, ಆಗಾ ಖಾನ್ ಅವಾರ್ಡ್ ಅಂತ ಕರೀತಾರೆ. ದ ಆಗಾ ಖಾನ್ ಅವಾರ್ಡ್ ಫಾರ್ ಆರ್ಕಿಟೆಕ್ಚರ್. ಓಕೆ, ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಇಂಡಿಯನ್ ಆರ್ಕಿಟೆಕ್ಚರ್ಸ್ಗಳಲ್ಲಿ ಕಾಂಟ್ರಿಬ್ಯೂಷನ್ಸ್ ಇದ್ದರೆ ಅತಿ ಹೆಚ್ಚಾಗಿ ಅವರಿಗೆಲ್ಲ ಏನಿರುತ್ತೆ ಆಗಾ ಖಾನ್ ಕಪ್ಪನ್ನು ಕೊಡ್ತಾರೆ. ಈಸ್ ಆನ್ ಆರ್ಕಿಟೆಕ್ಚರಲ್ ಪ್ರೈಸ್ ಎಸ್ಟಾಬ್ಲಿಷ್ಡ್ ಬೈ ಆಗಾ ಖಾನ್ ಫೋರ್ ಇನ್ 1977 ಆಗಾ ಖಾನ್ ಕಪ್ಪನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಫೀಲ್ಡಲ್ಲಿ ಅಂತಂದರೆ ಆರ್ಕಿಟೆಕ್ಚರ್. ಪ್ಲೀಸ್ ಕೀಪ್ ಇನ್ ಮೈಂಡ್, ಆಗಾ ಖಾನ್ ಅವಾರ್ಡನ್ನು ಯಾರಿಗೆಲ್ಲ ಕೊಡ್ತಾರೆ ಅಂದರೆ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್. ಇಟ್ ಏಮ್ಸ್ ಟು ಐಡೆಂಟಿಫೈ ಆ್ಯಂಡ್ ರಿವಾರ್ಡ್ architectural concepts that successfully address the need and the appreciations of Islamic societies in the field of contemporary design, social housing, community development and the ಇಂಪ್ರೂವ್ಮೆಂಟ್ಗಳಲ್ಲಿ ಅವ್ರು ಏನಾದರೂ ಇಸ್ಲಾಮಿಕ್ ಸೊಸೈಟಿಯಲ್ಲಿ ಇನ್ ದ ಫೀಲ್ಡ್ ಆಫ್ ದ ಕಾಂಟೆಂಪ್ರರಿ ಡಿಸೈನ್ಸ್ಗಳನ್ನಾಗಿದ್ರು, ಸೋಷಿಯಲ್ ಹೌಸಿಂಗ್ ಆಗಿರ್ಬೋದು, ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಮಾಡಿದರೆ ಅವ್ರಿಗೆಲ್ಲ ಏನೋ ಆಗಾ ಖಾನ್ ಅವಾರ್ಡನ್ನು ಕೊಡ್ತಾರೆ. ಎಸ್, ಅನದರ್ ಒನ್ ಈಸ್ ದ ಪ್ರಿಟ್ಸ್ಕರ್ ಪ್ರೈಸ್ ಅನ್ನು ನೋಡೋದಾದರೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆರ್ಕಿಟೆಕ್ಚರ್ ಪ್ರೈಸ್ಗಳನ್ನು ಕೊಡ್ತಾರೆ. ಈಸ್ ಅವಾರ್ಡೆಡ್ ಆ್ಯನ್ಯುವಲಿ ಟು ಹಾನರ್ ದ ಲಿವಿಂಗ್ ಆರ್ಕಿಟೆಕ್ಚರ್ಸ್ಗೆ ಏನು ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡನ್ನು ಕೊಡ್ತಾರೆ. ಎಸ್, ನೆಕ್ಸ್ಟ್ ನೋಡೋದಾದರೆ ಶಾಂತಿ ಸ್ವರೂಪ ಭಾರತನಗರ ಪ್ರೈಸ್ ಅಂತ ಕರೀತಾರೆ. ಶಾಂತಿ ಸ್ವರೂಪ ಭಾರತನಗರ ಪ್ರೈಸ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೊಡ್ತಾರೆ. ಈಸ್ ಅ ಸೈನ್ಸ್ ಅವಾರ್ಡ್ ಇನ್ ಇಂಡಿಯಾ ಗಿವನ್ ಆ್ಯನ್ಯುವಲಿ ಬೈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಪ್ಲೀಸ್ ಕೀಪ್ ಇನ್ ಮೈಂಡ್, ನೆನಪಿಟ್ಕೊಳ್ಳಿ, CSIR. ಓಕೆ, ಇವರು ಏನು ಇನ್ ದ ಪ್ರೈಸ್ ಆಫ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಅವರು CSIR. ಓಕೆ, ಯಾರು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅವರು ಯಾವುದು ಶಾಂತಿ ಸ್ವರೂಪ ಭಾರತನಗರ ಪ್ರೈಸನ್ನು ಕೊಡ್ತಾರೆ. ಫಾರ್ ನೋಟೇಬಲ್ ದ ಔಟ್ಸ್ಟ್ಯಾಂಡಿಂಗ್ ರಿಸರ್ಚ್ ಅಪ್ಲೈಡ್ ಫಾರ್ ದ ಫಂಡಮೆಂಟಲ್ ಇನ್ ದ ಬಯಾಲಜಿ, ಕೆಮಿಸ್ಟ್ರಿ, ಎನ್ವೈರ್ಮೆಂಟ್ ಸೈನ್ಸ್, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಮೆಡಿಸಿನ್ ಆ್ಯಂಡ್ ದ ಫಿಸಿಕ್ಸಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಸಂಶೋಧನೆಗಳನ್ನು ಮಾಡಿದರೆ ಅವರಿಗೆಲ್ಲ ಏನು ಶಾಂತಿ ಸ್ವರೂಪ ಭಾರತನಗರ ಪ್ರೈಸನ್ನು ಕೊಡ್ತಾರೆ. ಯಾರ ಕಡೆ ಅಂತಂದರೆ CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಪ್ಲೀಸ್ ಕೀಪ್ ಇನ್ ಮೈಂಡ್. ಎಸ್, ದ ಅನದರ್ ಒನ್ ಇಸ್ ದ ಕಳಿಂಗ ಪ್ರೈಸ್. ಕಳಿಂಗ ಪ್ರೈಸನ್ನು ಕೊಡ್ತಾರೆ. ದ ಕಳಿಂಗ ಪ್ರೈಸ್ ಫಾರ್ ದ ಪಾಪ್ಯುಲರೈಸೇಷನ್ ಆಫ್ ಅ ಸೈನ್ಸ್ ಈಸ್ ಆ್ಯನ್ ಅವಾರ್ಡ್ ಗಿವನ್ ಬೈ ದ ಯುನೆಸ್ಕೋ ಎಕ್ಸೆಪ್ಷನಲ್ ಸ್ಕಿಲ್ಸ್ ಇನ್ ಪ್ರೆಸೆಂಟಿಂಗ್ ಸೈಂಟಿಫಿಕ್ ಐಡಿಯಾ ಟು ಲೇ ಪೀಪಲ್. ಎಸ್, ಸೊ ಈ ಕಳಿಂಗ ಅವಾರ್ಡನ್ನು ಯಾರೆಲ್ಲ ಸೈನ್ಸ್ ಕ್ಷೇತ್ರದಲ್ಲಿ, ಓಕೆ, ಸೈನ್ಸ್ ಕ್ಷೇತ್ರದಲ್ಲಿ ಅವರೆಲ್ಲ ಏನು ವಿಜ್ಞಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನನ್ನು ಮಾಡಿದರೆ ಅವರಿಗೆಲ್ಲ ಕಳಿಂಗ ಅವಾರ್ಡನ್ನು ಕೊಡ್ತಾರೆ. ಯಾರನ್ನು ಕೊಡ್ತಾರೆ ಅಂದರೆ ಥ್ರೂ ದ ಯುನೆಸ್ಕೋ. ಓಕೆ, ಯುನೆಸ್ಕೋ ಅವರು ಕೊಡ್ತಾರೆ. ಎಸ್, ಸೊ ಅನದರ್ ಒನ್ ಈಸ್ ದ ಗ್ರಾಮಿ ಅವಾರ್ಡ್ ಅಂತ ಕರೀತಾರೆ. ದ ಗ್ರಾಮಿ ಅವಾರ್ಡ್ ಆರ್ ಅ ಗ್ರಾಮಿ ಈಸ್ ಆ್ಯನ್ ಅಕೋಲೇಡೆಡ್ ಬೈ ನ್ಯಾಷನಲ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಟು ರಿಕಗ್ನೈಸ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ಸ್ ಇನ್ ದ ಮ್ಯೂಸಿಕ್ ಇಂಡಸ್ಟ್ರಿ. ಗ್ರಾಮಿ ಅವಾರ್ಡನ್ನು ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತಂದರೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಅವಾರ್ಡ್ ಅಂತಲೂ ಕರೀತಾರೆ, ನೋಬಲ್ ಅವಾರ್ಡನ್ನು ಅಂತಲೂ ಕರೀತಾರೆ. ಗ್ರಾಮಿ ಅವಾರ್ಡಲ್ಲಿ ಮ್ಯೂಸಿಕ್ ಕ್ಷೇತ್ರದಲ್ಲಿ ನೋಬಲ್ ಅವಾರ್ಡ್ ಅಂತಲೂ ಕರೀತಾರೆ. ಎಸ್, ಸೊ ಅಬೆಲ್ ಪ್ರೈಸ್ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಪ್ರೈಸ್ ಅವಾರ್ಡೆಡ್ ಆ್ಯನ್ಯುವಲಿ ಬೈ ಗೌರ್ನಮೆಂಟ್ ಆಫ್ ನಾರ್ವೆ ಟು ಒನ್ ಆರ್ ಮೋರ್ ಔಟ್ಸ್ಟ್ಯಾಂಡಿಂಗ್ ಮ್ಯಾಥಮೆಟಿಷಿಯನ್ಸ್ಗಳಲ್ಲಿ ಅಬೆಲ್ ಪ್ರೈಸನ್ನು ಕೊಡ್ತಾರೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ದ ಮ್ಯಾಥಮೆಟಿಕ್ಸ್. ಎಸ್, ನೆಕ್ಸ್ಟ್ ನೋಡೋದಾದರೆ ಮಹಾತ್ಮ ಗಾಂಧಿ ಪೀಸ್ ಪ್ರೈಸನ್ನು ಯಾರಿಗೆಲ್ಲ ಕೊಡ್ತಾರೆ ಅಂತಂದರೆ ದಿಸ್ ಅವಾರ್ಡ್ ಈಸ್ ಗಿವನ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೋಷಿಯಲ್, ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ರೆಸೊಲ್ಯೂಷನ್ ಥ್ರೂ ಆ್ಯಂಡ್ ನಾನ್ ವೈಲೆನ್ಸ್ ಆ್ಯಂಡ್ ಗಾಂಧಿ ಫಿಲಾಸಫಿ. ದ ಅವಾರ್ಡ್ ಕ್ಯಾರೀಸ್ 10 million ಇನ್ ಕ್ಯಾಶ್. 10 ಲಕ್ಷಗಳನ್ನು ಕ್ಯಾಶ್ ರೂಪದಲ್ಲಿ ಅವಾರ್ಡನ್ನು ಕೊಡ್ತಾರೆ. ಮಹಾತ್ಮ ಗಾಂಧಿ ಅವಾರ್ಡ್. ಪೀಸ್, ನಾನ್ ವೈಲೆನ್ಸ್ ಅಂದರೆ ನಾನ್ ವೈಲೆನ್ಸ್ ಕ್ಷೇತ್ರದಲ್ಲಿ ಏನು ಪೀಸನ್ನು ಮೇಂಟೈನ್ ಮಾಡಿರಬೇಕು, ಅವ್ರ ಸಮಾಜದಲ್ಲಿ ಪೀಸನ್ನು ಅವರು ಹೇಳ್ಕೊಡ್ಬೇಕು, ಅವರಿಗೆಲ್ಲ ಏನಿರುತ್ತೆ ಮಹಾತ್ಮ ಗಾಂಧಿ ಅವಾರ್ಡನ್ನು ಕೊಡ್ತಾರೆ. ಎಸ್, ಇಟ್ ಈಸ್ ಇನ್ಸ್ಟಿಟ್ಯೂಟೆಡ್ ಇನ್ 1995 ಬೈ ಗೌರ್ನಮೆಂಟ್ ಆಫ್ ಇಂಡಿಯಾ. ಯಾರು ಕೊಡ್ತಾರೆ ಅಂದರೆ ಗೌರ್ನಮೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾರೆ.
ಇಟ್ ಈಸ್ ಪ್ರೆಸೆಂಟೆಡ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಆನ್ ದ ಲೈನ್ಸ್ ಆಫ್ ನೋಬೆಲ್ ಪ್ರೈಸ್. ಇದನ್ನು ಕೂಡ ಏನು ಪೀಸ್ ಓಕೆ ಇಂಟರ್ನ್ಯಾಷನಲ್ ಕ್ಷೇತ್ರದಲ್ಲಿ ಕೂಡ ಕೊಡ್ತಾರೆ ಮಹಾತ್ಮ ಗಾಂಧಿ ಅವಾರ್ಡನ್ನು ಓಕೆ ಎಸ್. ಸೊ ಅನದರ್ ಒನ್ ಇಸ್ ದ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡ್. ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡನ್ನು ನೋಡೋದರೆ ದಿಸ್ ಈಸ್ ಫಾರ್ ದ ಎಕ್ಸಲೆನ್ಸ್ ಇನ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಕಾಡೆಮಿಕ್ಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್. IAS ಅಧಿಕಾರಿಗಳು, IPS ಅಧಿಕಾರಿಗಳು, IFS ಅಧಿಕಾರಿಗಳು, ಸೊ ಇವ್ರಿಗೆಲ್ಲ ಏನಿದೆ ಅಡ್ಮಿನಿಸ್ಟ್ರೇಷನಲ್ಲಿ ಕೊಡ್ತಾರೆ ಓಕೆ. ಇನ್ಸ್ಟಿಟ್ಯೂಟೆಡ್ ಇನ್ ದ 1965 ಬೈ ಗೌರ್ನಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಅದಲ್ಲ ಏನು ಅಡ್ಮಿನಿಸ್ಟ್ರೇಷನ್ ಡಿಸ್ಟಿಕ್ ಕಲೆಕ್ಟರ್ ಅಂತ ಕರಿತಾರಲ್ಲ IAS ಅಧಿಕಾರಿಗಳು, DC ಅವರಿಗೆ ಅದಲ್ಲ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವಾರ್ಡನ್ನು ಕೊಟ್ಟಿರ್ತಾರೆ. ಗಿವನ್ ಆ್ಯನ್ಯುವಲಿ ಟು ಪರ್ಸನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಗುಡ್ ವಿಲ್ ಅಮಾಂಗ್ ದ ಪೀಪಲ್ ಆಫ್ ದ ವರ್ಲ್ಡ್. ಈ ಎಲ್ಲ ಕ್ಷೇತ್ರಗಳಲ್ಲಿ ಸೊ ವೆಲ್ಫೇರ್ ಸ್ಟೇಟ್ಸ್ಗಳನ್ನು ಯಾರೆಲ್ಲ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡನ್ನು ಕೊಟ್ಟಿರ್ತಾರೆ. ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಪರಮ್ ವೀರ ಚಕ್ರನ ನೋಡೋದಾದರೆ ಸೊ ಇಟ್ ಈಸ್ ಇಂಡಿಯಾಸ್ ಹೈಯೆಸ್ಟ್ ಅವಾರ್ಡ್ ಫಾರ್ ದ ಬ್ರೇವರಿ ಓಕೆ. ಬ್ರೇವರಿಯಲ್ಲಿ ಸೊ ಮಿಲಿಟರಿ ಅವಾರ್ಡ್ಸ್ಗಳನ್ನು ಅಂತ ಕರೀತಾರೆ. ಇದಕ್ಕೆ ಪರಮ್ ವೀರ ಚಕ್ರ ಇಂಡಿಯಾಸ್ ಹೈಯೆಸ್ಟ್ ಅವಾರ್ಡ್ ಫಾರ್ ದ ಬ್ರೇವರಿ ಓಕೆ. ಆರ್ಮಿಯವರಿಗೆಲ್ಲ ಕೊಡ್ತಿರ್ತಾರೆ ಇದನ್ನು. ಮಹಾವೀರ ಚಕ್ರ, ದ ನೆಕ್ಸ್ಟ್ ಒನ್ ಈಸ್ ದ ಮಹಾವೀರ ಚಕ್ರ. ಇಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್. ನೆಕ್ಸ್ಟ್ ವೀರ ಚಕ್ರ, ಇಟ್ ಈಸ್ ದ ಥರ್ಡ್ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್. ಅಶೋಕ ಚಕ್ರ, ಇಟ್ ಈಸ್ ದ ಹೈಯೆಸ್ಟ್ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಕರೀತಾರೆ. ಪ್ಲೀಸ್ ಕೀಪ್ ಇನ್ ಮೈಂಡ್ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳಲ್ಲಿ 4 ಭಾಗಗಳಿದ್ದಾವೆ. ಅದರಲ್ಲಿ ಪರಮ್ ವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ, ಅಶೋಕ ಚಕ್ರ. ಎಸ್. ನೆಕ್ಸ್ಟ್ ಒನ್ ಈಸ್ ದ ಧನ್ವಂತ್ರಿ ಅವಾರ್ಡ್ ಅವ್ರಿಗೆ ನೋಡೋದಾದರೆ ದೀಸ್ ಅವಾರ್ಡ್ಸ್ ಆರ್ ಗಿವನ್ ಟು ಎಕ್ಸ್ಟ್ರಾಆರ್ಡಿನರಿ ಪರ್ಫಾರ್ಮೆನ್ಸ್ ಇನ್ ದ ಮೆಡಿಕಲ್ ಸೈನ್ಸ್ಗಳಲ್ಲಿ ಯಾರಾದರೂ ಅತಿ ಹೆಚ್ಚು ಸಂಶೋಧನೆ ಆಯಿತು, ಏನು ಮೆಡಿಕಲಲ್ಲಿ ಅತಿ ಹೆಚ್ಚು ಅಚೀವ್ಮೆಂಟ್ಸ್ಗಳನ್ನು ಮಾಡಿರ್ತಾರೆ ಅವರಿಗೆಲ್ಲ ಏನು ಧನ್ವಂತ್ರಿ ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಎಸ್. RD ಬಿರ್ಲಾ ಅವಾರ್ಡ್ ಗಿವನ್ ಇನ್ ದ ಫೀಲ್ಡ್ ಆಫ್ ಮೆಡಿಕಲ್ ಸೈನ್ಸ್ಗಳಲ್ಲಿ RD ಬಿರ್ಲಾ ಅವರನ್ನು ಕೊಡ್ತಾರೆ. ಎಸ್. ನೆಕ್ಸ್ಟ್ ಒನ್ ಇಸ್ ದ ಭಾರತೀಯ ಜ್ಞಾನಪೀಠ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಇನ್ 1965 ಗಿವನ್ ಫಾರ್ ಡಿಸ್ಟಿಂಗ್ವಿಶ್ಡ್ ವರ್ಕ್ ಇನ್ ಎನಿ ರಿಕಗ್ನೈಸ್ಡ್ ಲ್ಯಾಂಗ್ವೇಜ್ ಬೈ ಅ ಸ್ಕಾಲರ್. ಜ್ಞಾನಪೀಠವನ್ನು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಅವರು ಬರಹ ಆಗಿರ್ಬೋದು, ಕವನಗಳನ್ನಾಗಿರ್ಬೋದು, ಕಾದಂಬರಿಗಳನ್ನಾಗಿರ್ಬೋದು, ಈ ಸ್ಟೋರಿ ಆಗಿರ್ಬೋದು ಓಕೆ, ಅದನ್ನೆಲ್ಲ ಬರೆದಿದ್ದಾರೆ ಅಂದರೆ ಸೊ ಅದನ್ನು ಭಾರತೀಯ ಜ್ಞಾನಪೀಠ ಅವಾರ್ಡನ್ನು ರಿಕಗ್ನೈಸ್ ಮಾಡಿ ಅವರಿಗೆಲ್ಲ ಏನು ಭಾರತೀಯ ಜ್ಞಾನಪೀಠ ಅವಾರ್ಡನ್ನು ಕೊಡ್ತಾರೆ. ಎಸ್. ಸೊ ನೆಕ್ಸ್ಟ್ ಒನ್ ಈಸ್ ದ ಜವಾಹರ್ಲಾಲ್ ನೆಹರು ಅವಾರ್ಡ್ ಫಾರ್ ದ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಸ್ಟಿಟ್ಯೂಟೆಡ್ ಇನ್ 1965 ಬೈ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಅವರು ಜವಾಹರ್ಲಾಲ್ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅವಾರ್ಡನ್ನು ಕೊಡ್ತಾರೆ. ಗಿವನ್ ಆ್ಯನ್ಯುವಲಿ ಟು ಪರ್ಸನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಗುಡ್ ವೆಲ್ ಅಮಾಂಗ್ ದ ಪೀಪಲ್ ಆಫ್ ದ ವರ್ಲ್ಡ್. ಗುಡ್ ಏನು ಬಿಹೇವಿಯರ್, ಇಟ್ ಈಸ್ ಡಿಪೆಂಡ್ ಅಪಾನ್ ದ ಬಿಹೇವಿಯರ್ ಆಫ್ ದ ಪರ್ಸನ್ ಓಕೆ ವಿಚ್ ವಿಲ್ ಕಂಟ್ರಿಬ್ಯೂಟ್ ದ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಗುಡ್ ವಿಲ್ಲಿಂಗ್ ಅಮಾಂಗ್ ದ ಪೀಪಲ್ ಆಫ್ ದ ವರ್ಲ್ಡ್. ಅವರಿಗೆ ಅದಲ್ಲೇನು ಆ ವ್ಯಕ್ತಿಗೆ ಜವಾಹರ್ಲಾಲ್ ನೆಹರು ಅವಾರ್ಡನ್ನು ಕೊಡ್ತಾರೆ. ಎಸ್. ಸೊ ಮೆಗಾಸೆಸ್ ಅವಾರ್ಡ್ ಅಂತ ಹೇಳ್ಬೋದು. ಮೆಗಾಸೆಸ್ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಇನ್ 1957 ಆ್ಯಂಡ್ ನೇಮ್ಡ್ ಆಫ್ಟರ್ ರೋಮನ್ ಮೆಗಾಸೆಸ್, ದ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಫಿಲಿಪೀನ್ಸ್. This award is given annually on August 31st. The award is given for outstanding contribution to public service, community leadership, journalism, literature and creativity, art and international outstanding. ಈ ಕ್ಷೇತ್ರಗಳಲ್ಲಿ ಏನು ರೋಮನ್ ಮೆಗಾಸಿಸ್ ಅವಾರ್ಡನ್ನು ಕೊಡ್ತಾರೆ. ಎಸ್. ಸೊ ರಿಗಾರ್ಡೆಡ್ ಹ್ಯಾಸ್ ದ ನೋಬೆಲ್ ಪ್ರೈಸ್ ಆಫ್ ದ ಏಷ್ಯಾದಲ್ಲಿ ರೋಮನ್ ಮೆಗಾಸಿಸ್ ಅವಾರ್ಡನ್ನು ನೋಬೆಲ್ ಪ್ರೈಸ್ ಅಂತ ಹೇಳಿ ಕನ್ಸಿಡರನ್ನು ಮಾಡ್ತಾರೆ. ಇದಿಷ್ಟಾಗಿತ್ತು ನಿಮ್ಮ ಅವಾರ್ಡ್ಸಲ್ಲಿ. ಬರೀ ಜಸ್ಟ್ ನಾವು ಇದನ್ನು ಏನು
ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಐ ಥಿಂಕ್ 2 ಪಾರ್ಟ್, ಇದು ಪಾರ್ಟ್ 1 ಆಗಿರುತ್ತೆ. ಇನ್ನೊಂದು ಪಾರ್ಟ್ 2, ಪಾರ್ಟ್ 3 ಆಗಿ ವಿಡಿಯೋಗಳನ್ನು ನಾವು ಬಿಡ್ತೀವಿ ರಿಗಾರ್ಡಿಂಗ್ ಅಬೌಟ್ ದ ಅವಾರ್ಡ್ಸ್ ಆಗಿರ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅಗ್ನಿವೀರ್ ಎಕ್ಸಾಮ್ ಆಗಿರ್ಬೋದು, SSC ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಇದನ್ನು ಕಂಪಲ್ಸರಿ ಅವಾರ್ಡ್ಸ್ಗಳನ್ನು ಕೇಳ್ತಾರೆ. ಇದನ್ನು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ಕನ್ಸಿಡರೇಷನನ್ನು ಮಾಡಿರ್ಬೋದು. ಎಸ್, ಸೊ ಈ ವಿಡಿಯೋ ನಿಮಗೆ ಏನರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ. ಸೊ ಇದೇ ರೀತಿ ನಾವು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ನಾವು ತರ್ತಿರ್ತೀವಿ. ಅಗ್ನಿವೀರ್ ಸ್ಪೆಷಲ್ ಫಾರ್ ದ ಅಗ್ನಿವೀರ್ ಸ್ಟೂಡೆಂಟ್ಸ್. ಅಗ್ನಿವೀರ್ ನಿಮ್ಮ ಸಿಲೆಬಸ್ಗಳನ್ನು ಪೂರ್ತಿ ನಾವು ಆ್ಯಸ್ ಪರ್ ದ ಸಿಲೆಬಸ್ ಇನ್ ದ ನೋಟಿಫಿಕೇಶನ್ ಏನು ಸಿಲೆಬಸ್ನ ರಿಲೀಸ್ ಮಾಡಿದೆ ಅದೇ ರೀತಿ ನಾವು ಕವರ್ಗಳನ್ನು ಮಾಡ್ಕೋತ ಹೊಂಟಿದ್ದೀವಿ. ಡೈಲಿ ವಿಡಿಯೋಸ್ಗಳನ್ನು ಬರ್ತಿರ್ತವೆ. ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್.